ಗುರು ಮಧ್ಯರಾತ್ರಿ ಇಲ್ಲಿ ನೋಡಿ, ಇಲ್ಲಿ ಸೆಲೆಬ್ರೇಷನ್ ಹೆಂಗಿದೆ ನಮ್ಮ ದೊಡ್ಡಬಂಸಂದ್ರದಲ್ಲಿ. ಯಾವ MG ರೋಡು ಬೇಡ, ಏನು ಬೇಡ, ಇದೇ ಸಾಕು. ಇಲ್ಲಿ ನೋಡಿ ದೊಡ್ಡಬಂಸಂದ್ರ. ದೊಡ್ಡಬಂಸಂದ್ರ ಫುಲ್ ಹಾವಳಿ ಆಗ್ಬಿಟ್ಟಿದೆ. ಬೇರೆ ಏರಿಯಾ ಕಡೆಗೂ ಹೋಗಿ ನೋಡ್ಕೊಂಬರೋಣ ಯಾವ ತರ ಇದೆ ಅಂತ. ಒಂದ್ ಕಡೆಯಿಂದ ಪೊಲೀಸು ಬೆಲ್ ರೋಡಲ್ಲಿ, ಅಯ್ಯಪ್ಪ, ಸರ್ಕಲ್ ಹಾವಳಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಯಪ್ಪ, ಓಹೋ ಏನ್ ಗುರು ಹಾವಳಿ ಇದು. ನೋಡಿ, RCB ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕ್ರೇಜಿ ಸ್ಟಫ್ ಗುರು, ಕ್ರೇಜಿ ಸಕ್ಕತ್ತಾಗಿದೆ ಗುರು. ವೈಬ್ ಬ್ರಿಗೇಡ್ ರೋಡ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಬೆಲ್ ರೋಡ್ಗೆ ಬಂದ್ರೆ ಸಾಕು. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಇದೆ ರ್ಯಾಶ್ ರೈಡಿಂಗ್ ಬೇಡ ಅನ್ನೋದು. ನೋಡಿ, ಈ ತರ ಮಾಡೋದೇ ತಪ್ಪು. ನೆಮ್ಮದಿಯಾಗಿ ಹೋಗಿ ಆರಾಮಾಗಿ ಎಲ್ಲರಿಗೂ. ಸ್ನೇಹಿತರೆ, ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಬ್ರಿಗೇಡ್ ರೋಡ್, ಈ ಕಡೆ ಯಶವಂತಪುರ ಸೈಡ್ ಅಲ್ಲಿ ಇರುವಂತ ಬ್ರಿಗೇಡ್ ರೋಡ್. ಓಕೆನಾ, ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಹಾವಳಿ ಅಂತ. ಸೊ ದಿಸ್ ಇಸ್ ನಥಿಂಗ್ ಬಟ್ ಬೆಲ್ ರೋಡ್, ನ್ಯೂ BEL ರೋಡ್. ಯಾವ್ದು ಗುರು ಕಾರ್ ಇದು, ಸಖತ್ತಾಗಿದೆ. ಯಾರೋ ನಿಖಿಲ್ ಅಂತ ಕೂಗಿದ್ರು, ನಾನು ತಿರುಗಿ ನೋಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಓಹೋ ಕ್ರೇಜಿ ಸೆಲೆಬ್ರೇಷನ್ ಮಾತ್ರ ಇವತ್ತು ನೆಕ್ಸ್ಟ್ ಲೆವೆಲ್ ಆಗ್ತಾ ಇದೆ. ಇಲ್ಲಿ ಪೊಲೀಸರು ಎಲ್ಲ ನಿಂತ್ಕೊಂಡಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಆದಷ್ಟು ಅವ್ರ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಥಿಂಗ್ಸ್ ಕೆನಾಟ್ ಬಿ ಅಂಡರ್ ಕಂಟ್ರೋಲ್ 100%. ಇಲ್ಲಿ ನೋಡಿ, ಅಪ್ಪ, ಫುಲ್ ಟ್ರಾಫಿಕ್ ಜಾಮು. ಇದ್ರ ನಡುವೆ ಪೊಲೀಸು ಎಷ್ಟು ಜನ ಬರ್ತಾನೆ ಇದ್ದಾರೆ. ಬಟ್ ಇಲ್ಲಿ ನೋಡಿ, ಸೂಪರ್ ಬೈಕ್ಸ್ ಎಲ್ಲ ಬಂತು. ಇವಾಗ ಸೂಪರ್ ಬೈಕ್ಗಳ ಹಾವಳಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಆರಾಮ, ಅಲ್ಲೋಡಿ. ಸೊ ಲಾಟಿನ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಯಾರು ಕಂಟ್ರೋಲ್ ಅಲ್ಲಿ ಸಿಗ್ತಾ ಇಲ್ಲ. ಇಟ್ಸ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಔಟ್ ಆಫ್ ಕಂಟ್ರೋಲ್. ಏನ್ ಮಾಡ್ತಾರೆ ನೋಡಿ ಇವಾಗ ಇಷ್ಟೊಂದು ಜನ. ಒಬ್ರೇ ಈ ತರ ಹಿಂಗ್ ಇಟ್ಕೊಂಡು ಮಾಡೋದು ಒಂಥರ ಸೇಫ್ ಅಲ್ಲ ಅಂತ ಅನ್ಸತ್ ನನಗೆ. ಒಬ್ರೇ ಪೊಲೀಸು ಒಂದು ಲಾಠಿ ಹಿಡ್ಕೊಂಡು ಆ ತರ ಮಾಡೋದು ತಪ್ಪು, ಸೇಫ್ ಅಲ್ಲ. ಮಧ್ಯರಾತ್ರಿ ಒಂದು 12 ಗಂಟೆ ಆಗ್ತಾ ಬಂತು. 12 ಗಂಟೆನೇ ಆಲ್ಮೋಸ್ಟ್. ಅಲ್ಲಿ ಟ್ರಾಫಿಕ್ ನೋಡಿ ಯಾವ ರೇಂಜಲ್ಲಿ ಇದೆ ನಮ್ಮ ಬ್ರಿಗೇಡ್ ರೋಡ್ ಅಲ್ಲ, ಬೆಲ್ ರೋಡು. ಪೊಲೀಸು ಕೆಲವ್ರನ್ನ ಅಡ್ಡ ಹಾಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಎಷ್ಟು ಅಂತ ಮಾಡ್ತಾರೆ ಹೇಳಿ. ಪೊಲೀಸ್ ಅಲ್ಲಿ ಸಂಖ್ಯೆ ಸ್ವಲ್ಪ ಜಾಸ್ತಿ ಬಂದಿದ್ದೀರಾ, ಕಂಟ್ರೋಲ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಏನ್ ಮಾಡಕ್ಕೂ ಆಗಲ್ಲ. ಆ ರೇಂಜ್ ಅಲ್ಲಿ ನಡೀತಾ ಇದೆ ಇಲ್ಲಿ ಹಾವಳಿ. ಅಲ್ಲೋಡಿ, ಅಯ್ಯೋ ಮಕ್ಕಳೆಲ್ಲ. RCB ಕ್ರೇಜಿ ವೈಬ್ಸ್ ಗುರು, ಕ್ರೇಜಿ ವೈಬ್ಸ್.
RCB! ಯಾವ್ದು ಗುರು ಆವಳಿ ಇದು? ಯಾವ ಬ್ರಿಗೇಡ್ ರೋಡ್ ಬೇಕು ಗುರು? ನಮ್ ಬೆಂಗಳೂರಲ್ಲಿ ನೋಡಿ ಬೆಲ್ ರೋಡೇ ಸೂಪರ್ ಆವಳಿ. ಯಾವ ಬ್ರಿಗೇಡ್ ರೋಡ್ಗೂ ಕಡಿಮೆ ಇಲ್ಲ. ಪೊಲೀಸರು ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ, ಬಟ್ ಹಾವಳಿನಂತೂ ನಿಲ್ಸಕ್ ಆಗ್ತಾ ಇಲ್ಲ ಇಲ್ಲಿ ಯಾರ ಕೈಯಲ್ಲೂ. ಇದು ರಾಮಯ್ಯ ಹಾಸ್ಪಿಟ್ಲ್ ಎದುರುಗಡೆ ಇರುವಂತ ರೋಡು. ಪೊಲೀಸರು ಲಾಠಿ ಚಾರ್ಜು ಮಾಡ್ತಿದ್ದಾರೆ. ಎಷ್ಟು ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ಬೇಕು ಅಂತಿದ್ದಾರೆ ಅಂತಂದ್ರು ಇಲ್ಲಿ ನೋಡಿ, ಇಲ್ಲಿ ಪೊಲೀಸರು ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ CM ಅವ್ರ ಮನೆ ಇಲ್ಲೇ ಇರೋದಲ್ವಾ, ಅದಕ್ಕೋಸ್ಕರ ನೋಡಿ ಟೋಯಿಂಗ್ ಗಾಡಿನೂ ರೆಡಿ ಇಟ್ಕೊಂಡಿದ್ದಾರೆ. ಲಾಠಿ ಚಾರ್ಜ್ ಮಾಡೋದಕ್ಕೂ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಬಟ್ ಏನ್ ಮಾಡ್ತೀರಾ, ಫ್ಯಾಮಿಲಿ ಸಮೇತನೇ ಇಳ್ದಿದೆ ರೋಡಿಗೆ. ಬರೀ ಹುಡುಗರು ಹುಡುಗಿರು ಫ್ಯಾಮಿಲಿ ಮಕ್ಕಳು ಯಾರಿಗೆ ಅಂತ ಲಾಠಿ ಚಾರ್ಜ್ ಮಾಡ್ತೀರಾ ಹೇಳಿ? ನೋಡಿ ಇಲ್ಲಿ ಒಬ್ರು ಸೂಪರ್ ಬೈಕ್ ನಿಂಜಾ ಅವ್ರನ್ನ ಹಾಕೊಂಡಿದ್ದಾರೆ. ಎಕ್ಸಾಸ್ಟ್ ಹಾಕೊಂಡು ಹೋಗೋದು ತಪ್ಪು. ಸೊ ಪೊಲೀಸ್ ಅವರು ಅದನ್ನ ಎನ್ಕ್ವೈರಿ ಮಾಡ್ಕೊಂತಿದ್ದಾರೆ. ನಾವು ಯಾಕೆ ಇದಕ್ಕೆ ಇನ್ವಾಲ್ವ್ ಮಾಡೋಣ ಹೇಳಿ, ನಾವು ಎಕ್ಸಿಟ್ ಆಗೋಣ, ಏನಂತೀರಾ? ಮತ್ತೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಮಜಾ ಇದೆ ಗುರು ಮಾತ್ರ ಇಲ್ಲಿ ಬೆಲ್ ರೋಡಲ್ಲಿ. RCB ಪ್ಯೂರ್ ವೈಬು ಇಲ್ಲಿದೆ ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ. ನೋಡಿ ಒನ್ ವೇಲೆಲ್ಲ ನುಕ್ಕೊಂಡು ಬರ್ತಾ ಇದ್ದಾರೆ. ಹಿಂದ್ಗಡೆಯಿಂದ ಫುಲ್ ಪೊಲೀಸ್ ಚೇಸಿಂಗ್ ಸೀನ್ಸು ಅನ್ಸುತ್ತೆ. ಓಹೋ ಪೊಲೀಸ್ ಜೀಪ್ ಮೇಲೆ ಜೀಪ್ ಬರ್ತಾನೆ ಇದೆ ಈ ಕಡೆಗೆ. ಎಲ್ಲ ಕಂಟ್ರೋಲಿಗೆ ತಗೊಂಬೋದು ಅನ್ಸತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ರೌಂಡ್ ಹೋಗ್ತಾ ಇದ್ದೀನಿ. ಪೊಲೀಸ್ ಸೈರನ್ ಹಾಕಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಎಷ್ಟು ಪಬ್ಗಳಿದೆ ಅಂತಂದ್ರೆ ಕೇಳಬೇಡಿ, ಅಷ್ಟು ಪಬ್ಗಳಿದೆ ಇಲ್ಲಿ. ಓಕೆನಾ? ಸೊ ಹಾಗಾಗಿ ಇಲ್ಲಿ ವೈಬ್ ಆ ಥರ ಇರೋದು. ಗಾಡಿಗಳನ್ನೆಲ್ಲ ಸೀಸ್ ಮಾಡ್ಕೊಂತಿದ್ದಾರೆ. ಲಾಠಿ ಹಿಡ್ಕೊಂಡು ಒಂದು ಎರಡು ಬಾರ್ಸಿರ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡಿ ಪಬ್ಬಿಂದ ಒಬ್ಬೊಬ್ಬರೇ ಫುಲ್ ಹೈ ಆಗಿ, ಅಲ್ಲಿ ನೋಡಿ ಫುಲ್ ಹೈ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಸ್ವಲ್ಪ ಹೊತ್ತು ಮುಂಚೆ ಇದ್ದಿದ್ದು ವೈಬ್ ಇವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಪೊಲೀಸ್ ಅವರು ಜಸ್ಟ್ ಮಿಸ್ಸು. ಗಾಡಿ ರ್ಯಾಶಾಗಿ ಓಡಿಸ್ಬೇಡ್ರ ಮರ್ಯ, ಏನಾದರೂ ಮಾಡ್ಕೊಳ್ರಿ. ಇವನು ಯಾರೋ ಸುಮ್ಮನೆ ಆರು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಇವನು ಭೂಪ. ಇದು ಯಾವ ಜಾಗ ಅಂತ ಗೊತ್ತಾಯ್ತಲ್ಲ, ಮತ್ತಿಕೆರೆ. ನಾನೊಂದು ರೀಲ್ ಮಾಡಿದ್ನಲ್ಲ, 110 ರೂಪೀಸಿಗೆ KF ಸ್ಟ್ರಾಂಗ್ KF ಪ್ರೀಮಿಯಂ ಸಿಗತ್ತಂತ ಆ ಅಡ್ಡ ಇದು. ಪಟಾಕಿ ಎಲ್ಲ ಹೊಡೆದು ಬಿಸಾಕ್ಯಾರೆ. ಫುಲ್ ಹಾವಳಿ ಮಾಡ್ಯಾರ ಗುರು. ಬೆಂಗಳೂರೇ ಫುಲ್ ಹಾವಳಿ ಆಗಿದೆ ಇವತ್ತು. ಬೆಂಗಳೂರೇನು ಇಡೀ ಕರ್ನಾಟಕನೇ ಹಾವಳಿ ಆಗಿದೆ. ಇಲ್ಲಿ ಇನ್ನೂ ಆರ್ಭಟ ಕಡಿಮೆ ಆಗಿಲ್ಲ. ಯಶವಂತಪುರ ತ್ರಿವೇಣಿ ರೋಡ್ ಫುಲ್ ಹಾವಳಿ ನಡೀತಾ ಇದೆ. ಓಹೋ ಸೂಪರ್, ಸಖತ್ ಹಾವಳಿ ಮಾಡ್ತಾರೆ ಗುರು. ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅದೇ ಬೇಜಾರು ನನಗೆ. ಯಾಕಂದ್ರೆ ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ, ನಾವು ಕೂಗ್ತೀವಿ ಅಂತ ಅನ್ಕೊಂಡು ನಮಗೂ ಹೊಡೆದ್ಬಿಟ್ರೆ ಕಷ್ಟ. RCB
ಸೊ ಸ್ನೇಹಿತರೆ, ಅಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಟ್ ಏನೋ ಒಂದು ತೋರಿಸ್ಬೇಕು ಅಂತ ಆಸೆ ಆಗ್ತು ನನಗೆ. ಅದಕ್ಕೆ ಗಾಡಿನ ಸೈಡಿಗೆ ಹಾಕ್ಕೊಂಡು ನಾನು ನಿಮಗೆ ಈ ವಿಚಾರ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತ ಕೇಳಿದ್ರೆ, RCB ಒಂದು ಟೀಮು, ಕರ್ನಾಟಕದ ಹೆಮ್ಮೆ, ಎಲ್ಲ ಒಪ್ಕೊತೀನಿ. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು, ಎಲ್ಲ ಒಪ್ಕೊತೀನಿ. ಬಟ್ ಈ ದೃಶ್ಯ ನೋಡಿ ಬೇಜಾರಾಯಿತು. ಇದನ್ನು ತೋರಿಸ್ಕೊಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬಿಡಿ ಏನಂತ. ಇವರಿಗೆಲ್ಲ ಯಾವ RCB ಆದರೆ ಏನಂತೆ, CSK ಆದರೆ ಏನಂತೆ, ಒಂದು ಹೊತ್ತಿನ ಊಟ, ಒಂದು ನೆಮ್ಮದಿ ನಿದ್ದೆ ಬಯಸುವಂಥ ಜನಗಳು. ಏನು ಹೇಳ್ತೀರಾ? ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.